ಹೋಯ್ತು ಎಲ್ಲೇನು ಬಿಟ್ಟು ಬರ್ತೀನಂತ. ಅವಾಗ ಕೇಳ್ತಾಳ, ಆಟ ಮಾಡಿಬಿಡ್ರು ನಾವಿಬ್ರು ಸುಖದಾಗಿರಮ್ಮಂದು. ಅವಾಗ ಇವ ಹೇಳ್ತಿ ಮಾತು ಕೇಳಿ ತಯಾರಾದ. ತಾಯಿಗೆ ಹೋಗಿ ಹೇಳ್ತಾನೆ, ಯವ ಯವ ಅಂದ. ಯಾಕೋ ಮಗ, ಯಾಕೂ ಇಲ್ಲವಾ ನಾಳಿನ ದಿವಸ ನೀ ಶ್ರೀಶೈಲ ಮಲ್ಲಯ್ಯ ಅಮ್ಮನೂ ನೋಡಿಲ್ಲ ತಾಯಿ. ನಾ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡ್ಕೊಂಡ್ ಬರ್ತೀನಿ, ನಾಳೆ ಕರ್ಕೊಂಡು ಹೋಗಿ ನೀ ನಾಳೆ ಮುಂಜಾನೆ ಜಲ್ದ ತಯಾರಾಗಂತ. ಆಯ್ತು ಅಂತೇಳಿ ತಾಯಿ ತಯಾರಾದಳು. ಮರ್ದಿನ ಮುಂಜಾನೆ ಅದು ತಯಾರಾದಳು. ಅವಾಗ ಹೇಳ್ತಿಗತ್ತ ನೀವ ಹೇಳಿ ಅಂದ. ಯಾಕ್ರಿ ಅಂದಳು, ನಿಮ್ಮ ಮೌಗ ಹ್ಯಾಂಗೂ ಕರ್ಕೊಂಡು ಹೊಂಟೀನಿ, 1 ದಿವಸ ಆಗೋಟ್ ಅಡಿಗೆ ಮಾಡಿ ಕಟ್ಟಂದ. ಅವಾಗ ಇಕ್ಕಿ ಅಂದಳು, ಹ್ಯಾಂಗೂ ಇದು ಪೀಡ ಹೊಂಟದ, 8 ದಿನ ಯಾಕ 10 ದಿನ ಆಗೋಟ್ ಮಾಡಿ ಕಟ್ಟದ್ರಂತದ್ದು ಮಾಡಿ ಕಟ್ಟದಳು. ಇವ ತಗೊಂಡ ಶ್ರೀಶೈಲ ಬಸ್ ಹಬ್ಬದ ಕಡಿ ಬಾಗಲಕ್ಕ ಹೋಗೋದಕ್ಕ ನಿಮ್ಗೆಲ್ಲ ಗೊತ್ತ. ಕಡಿ ಬಾಗಲ ಅಂದ್ರೆ ಇನ್ನ ಕುಡ್ದಾಗೆ ಬರ್ತದ. ಕಡಿ ಬಾಗಲಕ್ಕೆ ಹೋಗಕ್ಕ ಇವ ಒಂದು ವಿಚಾರ ತಗದ. ನಮ್ಮ ತಾಯಿಗೆ ಇಲ್ಲೇ ಗುಡ್ದಾಗ ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡದ. ಅವಾಗ ತಾಯಿಗೆ ಹೇಳ್ತಾನ ಬಸ್ನೆ ಗೊತ್ತಲೆ, ಯವ ಅಂದ. ಯಾಕೋ ಮಗ, ಯಾಕೂ ಇಲ್ಲವ ನನಗ ಹೊಟ್ಟೆ ಹಸುವಾಗ್ಯದ. ಎಷ್ಟೋದಿಂದ ಊರದಿಂದ ನಡ್ಕೋತ ಬಂದ ಜನ ಇಲ್ಲಿನಿಂದ ಪಾದಯಾತ್ರೆ ಹೋಗಿ ಮಲ್ಲಯ್ಯನ ತನಕ ಹೋಗ್ತಾರ ತಾಯಿ. ನೀನು ನಡೆಯೋದು ಆಗಲಾರ ಬಟ್ಟಿಗೆ ನಾ ಇಲ್ಕನ ಬಸ್ನ್ಯಾಗ ಕರ್ಕೊಂಡ್ ಬಂದಿನಿ. ಕಡಿ ಭಾಗದಿಂದ ಇಳಿದು ಆ ಮಲ್ಲಯ್ಯನ ಲಿಂಗ ತನಕ ನಡ್ಕೊಂತ ಹೋಗಮ್ಮಂತ ತಾಯಿ ಕರ್ಕೊಂಡು ಬಸ್ನ್ಯಾಗ ಇಳಿದ. ಅವಾಗ ತಾಯಿ ಹತ್ತಾಳ, ಏ ಮಗ ಹೊಟ್ಟೆ ಹಸ್ತದತ್ತಿ ಎಲ್ಲ ಊಟ ಮಾಡಂದಳು. ಅವಾಗ ಮಾತಾಡಿ, ಯಾವಾಗ ಈ ರೋಡ್ ದಂಡ್ಯಾಗ ಗಿಡ ಅದ ಕರೆ, ಆದ್ರ ಗಾಡಿಗಳದ ಭಾಳ ಹೋಗ್ತಾವ, ದೂಸದ ಬರ್ತ ತಾಯಿ, ಇಲ್ಲಿ ಊಟ ಮಾಡೋದು ಬೇಡ, ದೊಡ್ಡ ಇನ್ನ ಕಾಡ್ ಅದಾವ, ಅಲ್ಲಿ ಗಿಡ ಅದಾವ, ರಗಡ್ ನೀರ್ ಅದಾವ, ತಪ್ಪದ, ಅಲ್ಲಿ ಹೋಗಿ ಊಟ ಮಾಡೋದು ನಡಿ ಅಂತ ಹೇಳಿ ತಾಯಿ ಕರ್ಕೊಂಡು ಮಗ ಮುಂದ ತಾಯಿ ಹಿಂದ್ ಹೋಗಿ ಒಂದು ದೊಡ್ಡ ಆಲದ ಗಿಡದ ಬಡ ಕೂತ್ರು. ಅವಾಗ ತಾಯಿ ಮಾರಿ ಮುಂದೆ ಬುತ್ತಿ ಬಿಚ್ಚಿಟ್ಟಾಳ, ಏ ಮಗ ಊಟ ಮಾಡ್ತೀನಿ ಅಂತಿಲ್ಲ ಉಣು ಅಂದಾಗ ಇವ ಬಾಯಾಗ ತುತ್ತ ಹಾಕೊಂಡ. ಬಾಯಾಗ ತುತ್ತ ಕುತ್ತಿಗೆಯಾಗಿಡಲ್ದು, ಕಣ್ಣಾಗ ನೀರು ಹರಿಲಕತ್ತು. ಅವಾಗ ತಾಯಿ ಕೇಳ್ತಾಳ, ಏ ಮಗ ಯಪ್ಪ ನೀ 3 ವರ್ಷದ ಇರ್ಲಕ್ಕಾಗಿ ಬಿಟ್ಟು ನಿಮ್ಮ ಅಪ್ಪ ಸತ್ತಪ್ಪ, ಇವತ್ತಿಗೆ 30 ವರ್ಷದ ಮಗ ಆದಿ, 1 ಹನಿ ನೀನು ಕಣ್ಣಾಗ ನೀರು